ಕಂಟೆಂಟ್ ಅಂತ ಮಾತಾಡ್ಕೊಂಡ್ಬಂದ್ವಿ. ಯಾರಿಗೂ ಥ್ಯಾಂಕ್ಸೇ ಹೇಳಿರಲಿಲ್ಲ. ಅಂದರೆ ಒಂದೂವರೆ ವರ್ಷ ಜರ್ನಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನನ್ನ ಮೈಂಡ್ಸೆಟ್ ಏನು ಅಂದರೆ, ಒಂದು ದೊಡ್ಡ ಸ್ಟೇಜು, ತುಂಬ ಮೀಡಿಯಾದವರೆಲ್ಲ ಬಂದಿರ್ತಾರೆ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನು ನನಗೆ. ಸೊ ಆ ರೀಸನ್ಗಳಲ್ಲಿ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳೋದನ್ನ ಮರ್ತೋಗಿದ್ದೀನಿ. ಇಷ್ಟು ದಿನ ಆ ಕೆಲಸ ಮಾಡಿದ್ದೀವಿ, ಕಂಟೆಂಟ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ತುಂಬ ಸಿನಿಮಾಗೆ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳುವಂಥ ಟೈಮ್ ಇದು ತುಂಬ ಅರ್ಥಪೂರ್ಣವಾದ ಸ್ಟೇಜ್ ಆಗಬೇಕು. ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಇಡೀ ಸಿನಿಮಾ ಇವತ್ತು ಎಲ್ಲೇ ಏನೇ ಪಬ್ಲಿಸಿಟಿ ಆಗಿರ್ಬೋದು, ಎಲ್ಲೇ ನಾವು ಕಮಲ್ ಶ್ರೀದೇವ್ ಬಗ್ಗೆ ಮಾತಾಡ್ತಿರ್ಬೋದು, ಇದಕ್ಕೆ ಮೇಯ್ನ್ ಕಾರಣ ನಮ್ಮ ಪ್ರವೀಣ್, ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್. ಇಡೀ ಎಂಟೈರ್ ಮೀಡಿಯಾನ ತುಂಬ ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಹ್ಯಾಂಡ್ಲ್ ಮಾಡಿದ್ದಾರೆ. ಇಡೀ ಸಿನಿಮಾ ಏನೇ ಕ್ರೆಡಿಟ್ ಇದ್ರೂ ಪಬ್ಲಿಸಿಟಿ ವೈಸಲ್ಲಿ ನಮ್ಮ ಪ್ರವೀಣ್ಗೆ ಸೇರಬೇಕು ಇದು. ದೆನ್ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಸರ್, ಸರ್ ದಯವಿಟ್ಟು ಬರಬೇಕು. ನಮ್ಮ ಸರ್ ತುಂಬ ಒಂದು 15 ಇಯರ್ಸ್ ಸೀನಿಯರ್ ಪರ್ಸನ್, ಬಟ್ ಬರೋದೇ ಇಲ್ಲ ಅವರು ಎಲ್ಲೂ. ಅದ್ಭುತವಾದ ಇವತ್ತು ಬೆಳಗ್ಗೆ ತಾನೇ ಸಿನಿಮಾ ಕಂಟೆಂಟ್ನ ಅಪ್ಲೋಡ್ ಮಾಡಿಬಿಟ್ಟು ಬಂದ್ವಿ UFO ಕ್ಯೂಬ್ಗೆ. ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ. ಕಲರ್ ವೈಸು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಾರಿ ನಮ್ಮ ಸಿನಿಮಾ ನಮಗೂ ಗ್ರೇಟ್ 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 ಅಂತ ಹೇಳ್ತಿರ್ತೀವಿ, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನಾಗೇಶ್ ಸರ್ ತುಂಬ ಈ ವರ್ಷದ ಕ್ಯಾಮ್ರಾಮನ್ಗಳಲ್ಲಿ ಫಸ್ಟ್ ಪ್ಲೇಸಲ್ಲಿ ನಿಂತ್ಕೊತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ಕೀರ್ತನ್ ಅವ್ರ ಬಗ್ಗೆ ಹೇಳಬೇಕು. ಕೀರ್ತನ್ ಅವ್ರಿಗೆ ಎಷ್ಟು ಟಾರ್ಚರ್ ಮಾಡಿದ್ದೀವಿ ಅನ್ನೋದು ನನಗೆ ಗೊತ್ತು. ದೆನ್ ಇಡೀ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ಇದು ಯಾವುದು ನಿಮಗೆ ಒಂದ್ಸರಿ ರ್ಯಾಪ್ ಬರುತ್ತೆ, ಒಂದ್ಸರಿ ಪುರಂದರದಾಸರದು ಅಷ್ಟು ಮ್ಯೂಸಿಕ್ ಬರುತ್ತೆ. ಬೇರೆ 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 ಪ್ಯಾಟ್ರನ್ಗಳು ಮಾಡಿದ್ದೀವಿ. ರೆಕಾರ್ಡಿಂಗ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ನೋಡೋ ಜನಕ್ಕೆ ಕೊಡೋ ₹100ಗೆ ಅದ್ಭುತವಾದ ಕಣ್ಣಿಗೆ ಹಬ್ಬ ಹಾಗೂ ಕಿವಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ಕೀರ್ತನ್, ಥ್ಯಾಂಕ್ ಯು ಸೋ ಮಚ್. ದೆನ್ ನನ್ನ ಆರ್ಟ್ ಡೈರೆಕ್ಟ್ರು ಗುಣ ಆಗಲಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ದೆನ್ ನನ್ನ ಎಲ್ಲ ಕಲಾವಿದರುಗಳು, ಕಿಶೋರ್ ಸರ್ ಅಂತ ದೊಡ್ಡ ಆರ್ಟಿಸ್ಟು ಈ ಸಿನಿಮಾನ ಒಪ್ಕೊತಾರೆ ಅಂದರೆ ಅದು ಗ್ರೇಟ್. ಆ್ಯಕ್ಚುಲಿ ಅದು ಸ್ಕ್ರಿಪ್ಟ್ ಅಷ್ಟು ವರ್ತಿದ್ರೆ ಮಾತ್ರ ಅವ್ರು ಒಪ್ಕೊಳಕ್ಕಾಗೋದು. ಸೊ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಕಿಶೋರ್ ಸರು. ಎಲ್ಲ ಮೀಡಿಯಾಗಳಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಕೂಡ ಸ್ಪೆಷಲ್ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಕಿಶೋರ್ ಸರ್ಗೋಸ್ಕರ. ಥ್ಯಾಂಕ್ ಯು ಕಿಶೋರ್ ಸರ್. ನಮ್ಮ ಒಂದು ಹುಚ್ಚುತನಕ್ಕೆ ನೀವು ಬಂದು ಜೊತೆಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಿತ್ರಾ ಸರ್ ಆಗಿರ್ಬೋದು, ನಮ್ಮ ರಾಘು ಶಿವಮೊಗ್ಗ ಅವರಾಗಿರ್ಬೋದು, ನಮ್ಮ ಚಿಕ್ಕ ಹುಡುಗ ನಿನ್ನಿಂದನೇ ನಮಗೆ ಪ್ರಾಬ್ಲಮ್ ಆಗಿರೋದು, ಸನ್ ಕಾರ್ತಿಕ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾದ ಪ್ರತಿಭೆಗಳು. ತುಂಬ ಅಚ್ಚುಕಟ್ಟಾಗಿ, ಅಂದರೆ ಒಂದು ತುಂಬ ದೊಡ್ಡ ಕಂಟೆಂಟ್ನ ಆ ಕ್ಯಾರೆಕ್ಟರ್ಗಳಿಗೆ ಅವರವರೇ ಹೇಳಬೇಕಾಗತ್ತೆ. ಆ ಥರದ್ರಲ್ಲಿ ತುಂಬ ಅಚ್ಚುಕಟ್ಟಾಗಿ, ಅದ್ಭುತವಾಗಿ, ತುಂಬ ಜವಾಬ್ದಾರಿಯಿಂದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನನ್ನ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕೊಲಾಬರೇಷನ್ ಮುಂದುವರಿಸ್ತಾನೆ ಇರೋಣ, ವರ್ಷಕ್ಕೊಂದೊಂದು ಸಿನಿಮಾಗಳು ಮಾಡ್ತಾನೆ ಇರೋಣ. ನಾನು ಆ್ಯಕ್ಟ್ ಮಾಡೋ ಎಲ್ಲ ಸಿನಿಮಾಗಳಲ್ಲೂ ನೀವೆಲ್ಲರೂ ಇದ್ದೇ ಇರ್ತೀರ. ದಯವಿಟ್ಟು ನನ್ನ ತಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ದಿನ, ವರ್ಷ. ಥ್ಯಾಂಕ್ ಯು ಸೋ ಮಚ್. ನಿಮಿಷ ಡಿ ಬಾಸ್ ಬಗ್ಗೆನೇ ಹೇಳಬೇಕು. ಒಂದೇ ನಿಮಿಷ. ತರುಣ್ ಅಣ್ಣ ಹೇಳಿದ್ರು ನನ್ನ ಸಾಂಗ್ ಬಗ್ಗೆ ದರ್ಶನ್ ಅಣ್ಣ ಯಾವಾಗಲೂ ಕೇಳ್ತಾರೆ ಅಂತ. ಆ ವಿಚಾರ ನನಗೆ ಹರಿ ಸರ್ ಹೇಳಿದ್ರು, ನಾನೇ ಅದನ್ನು ಖುದ್ದಾಗಿ ದರ್ಶನ್ ಸರ್ ಬಾಯಲ್ಲೂ ಕೇಳಿದ್ದೆ. ಅದನ್ನು ಯಾವತ್ತೂ ಪಬ್ಲಿಕ್ಕಾಗಿ ಹೇಳಿರಲಿಲ್ಲ. ಏನಕ್ಕೆ ಅಂದರೆ ಅವ್ರು ತೋರಿಸೋ ಪ್ರೀತಿನ ನಾವು ಅನ್ಡ್ಯೂ ಅಡ್ವಾಂಟೇಜಾಗಿ ತೊಗೋಬಾರ್ದು ಅಂತ. ಇವತ್ತು ನೀವು ಹೇಳಿದ್ದೀರಾ, ಅದಕ್ಕೆ ಪ್ರೆಸ್ ಮೂಲಕ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಸಾಂಗ್ನ ನನಗಿಂತ ಜಾಸ್ತಿ ದರ್ಶನ್ ಸರ್ ಕೇಳಿದ್ದಾರೆ. ಆ ಸಾಂಗ್ ಇವತ್ತವರೆಗೂ ಅವ್ರಿಗೆ ಅಚ್ಚುಮೆಚ್ಚಿನ ಸಾಂಗ್ ಅನ್ನೋದು ನನಗೆ ತುಂಬ ಪ್ರೀತಿ. ಇಂಡಸ್ಟ್ರಿಗೆ ಬಂದು ಏನು ಅಚೀವ್ ಮಾಡಿದೋ ಬಿಟ್ಟಿನೋ ಗೊತ್ತಿಲ್ಲ, ನಮ್ಮ ನಂಬರ್ 1 ಸ್ಟಾರ್ಗೆ ಫೇವ್ರೆಟ್ ಸಾಂಗ್ ನಂದು ಅನ್ನೋದು ಒಂದು ಹೆಮ್ಮೆ ಇರುತ್ತೆ. ಥ್ಯಾಂಕ್ ಯು. ಮಂತ್ರಿ ಮಾಲಲ್ಲಿ ತುಂಬ ಅದ್ಭುತವಾದ ಸೆಟಪ್ ಹಾಕ್ಕೊಟ್ಟಿರೋ ನಮ್ಮ ನವರಸನ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಅನಿಸುತ್ತೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದ್ದು. ಎಲ್ಲೋ ಒಂದು ಹೋಟೆಲಲ್ಲಿ ಮಾಡೋಣ ಅಂತ ಬಂದಾಗ, ಇಲ್ಲ ಕನ್ನಡಿಗರಿರೋ ಜಾಗ, ಕನ್ನಡಿಗರು ಬರೋ ಅಂಥ ಜಾಗ, ನಿಮ್ಮ ಸಿನಿಮಾನ ಕನ್ನಡದವ್ರ ಮಧ್ಯನೇ ಪ್ರಮೋಟ್ ಮಾಡಬೇಕು ಅಂತ ನವರಸನ್ ಅವ್ರದ್ದು ಐಡಿಯಾ ಇದು. ಆ್ಯಕ್ಚುಲಿ ತುಂಬ ಕಮ್ಮಿ ರೇಟ್ಗೆ, ಅಂದರೆ ಕಮರ್ಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡದೆ ತುಂಬ ಕಮ್ಮಿ ರೇಟ್ಗೆ ಕನ್ನಡ ಸಿನಿಮಾಗಳ್ಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನವರಸನ್ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವ್ರ ಪ್ರೆಸ್ ಮೀಟ್ಗಳಿಗೋಸ್ಕರ ಅಷ್ಟೇ ನಮಗೆ GT ಮಾಲಲ್ಲಿ ತುಂಬ ಕಮ್ಮಿ ಅಮೌಂಟ್ಗೆ ತುಂಬ ಪ್ರೆಸ್ ಮೀಟ್ಗಳು ನಾವು ಅವ್ರದ್ದು ಇದರಲ್ಲೇ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್.